ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಮುಂಜಾವಿನ ಪ್ರಾರ್ಥನೆಯಲ್ಲಿ ತಿರುಗಿ ಮತ್ತೆ ಆತನ ಆಲೋಚನೆಯನ್ನು ಕೇಳಿಸಿಕೊಳ್ಳುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿನ್ನೆ ದಿವಸ ಖಾಲಿ ಪಾತ್ರೆಗಳನ್ನ ಕರ್ತನು, ಖಾಲಿ ಬಾಣೆಗಳನ್ನ ಕರ್ತನು ತುಂಬಿಸಿದನ್ನ ನಾವು ಕೇಳಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ಕಾನಾವರಣ ಮದುವೆಯಲ್ಲಿ ಖಾಲಿಯಾದದ್ದು ನೀರಲ್ಲ, ಖಾಲಿಯಾದದ್ದು ಏನಾಗಿತ್ತು? ದ್ರಾಕ್ಷಾರಸ. ನೀರಿತ್ತು. ಬೇರೆ ಅಡಿಗೆಗಳನ್ನ ಮಾಡೋದಕ್ಕೆ ನೀರಿತ್ತು, ಬೇರೆ ಕಾರ್ಯಗಳನ್ನ ಮಾಡೋದಕ್ಕೆ ನೀರಿತ್ತು, ಬೇರೆ ಎಲ್ಲಾ ವಿಚಾರಗಳನ್ನ ಮಾಡೋದಕ್ಕೆ ನೀರಿತ್ತು. ಆದ್ರೆ ಈ ಯಹೂದ್ಯರ ಈ ಮದುವೆ ಅಥವಾ ಕಾರ್ಯಕ್ರಮದಲ್ಲಿ ದ್ರಾಕ್ಷಾರಸ ಬಹಳ ಪ್ರಾಮುಖ್ಯವಾದದ್ದು. ನೀವು ಮಂಗಳೂರು ಪಟ್ಟಣಕ್ಕೆ ರೋಮನ್ ಕ್ಯಾಥಲಿಕ್ ಚರ್ಚ್ನ ಮದುವೆಗೆ ಹೋದ್ರೆ ಅಲ್ಲಿ ಬಹಳ ಪ್ರಾಮುಖ್ಯವಾದ ವಿಚಾರ ಏನಂತಂದ್ರೆ ದ್ರಾಕ್ಷಾರಸ. ದ್ರಾಕ್ಷಾರಸವನ್ನ ಕೊಡ್ತಾರೆ. ದ್ರಾಕ್ಷಾರಸ ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತಂದ್ರೆ ಫಲವನ್ನ, ದೇವರ ಜೊತೆ ನಾವು ಅಂಟಿಕೊಂಡು ದ್ರಾಕ್ಷ ಬಳ್ಳಿಯಾಗಿ ಇರೋದನ್ನ ಮತ್ತು ಫ್ರೂಟ್ಫುಲ್ ಲೈಫ್ ಅನ್ನ, ಅಭಿವೃದ್ಧಿಯನ್ನ ಅದು ಸೂಚಿಸುತ್ತೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ನಾನು ಮಂಗಳೂರು ಪಟ್ಟಣದಲ್ಲಿ ನಡೆಯುತ್ತಿರುವಂತ ಆ ಮದುವೆ ದ್ರಾಕ್ಷಾರಸದ ಬಗ್ಗೆ ಮಾತನಾಡ್ತಾ ಇಲ್ಲ. ಯೇಸು ಕ್ರಿಸ್ತನನ್ನು ಉಂಟು ಮಾಡಿದ ನೀರಿನಿಂದ ಬಂದಿರುವಂತಹ ದ್ರಾಕ್ಷಾರಸದ ಬಗ್ಗೆ ಮಾತಾಡ್ತಿದ್ದೆ. ಹಲ್ಲೆಲೂಯಾ. ಹಣ್ಣಿನಿಂದ ಬಂದಂತಹ ದ್ರಾಕ್ಷಾರಸದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಕರ್ತನು ನೀರನ್ನ ದ್ರಾಕ್ಷಾರಸವಾಗಿ ಮಾರ್ಪಡಿಸಿದಂತ ದ್ರಾಕ್ಷಾರಸದ ಬಗ್ಗೆ ನಾನು ಮಾತನಾಡ್ತೀನಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದ್ರಾಕ್ಷಾರಸ ಖಾಲಿ ಆಯ್ತು, ಕೊರತೆ ಉಂಟಾಯ್ತು, ಎಮರ್ಜೆನ್ಸಿ ಉಂಟಾಗ ದೇವರು ಆ ಒಂದು ಸ್ಥಳದಲ್ಲಿ ಕರ್ತನಿದ್ದಾಗ ಆತನು ಸುಮ್ಮನೆ ಕೊಡ್ಲಿಲ್ಲ. ಆತನು ನೀರನ್ನ ಅದನ್ನು ಸುರಿಯುವಂತೆ ಆ ಬಾಣಗಳಿಗೆ ಸುರಿಯುವಂತೆ ಮಾಡಿದ. ಹಲ್ಲೆಲೂಯಾ. ನಾನು ಹೇಳಿದೆ ನಿಮಗೆ, ಪಾತ್ರೆಗಳು ಖಾಲಿ ಆಗಿರಬೇಕು. ಪಾತ್ರೆಗಳು ಖಾಲಿಯಾದಾಗ ದೇವರದನ್ನು ಉಪಯೋಗಿಸುವಂತನಾಗಿದೆ. ಇದೇ ರೀತಿಯ ಖಾಲಿ ಪಾತ್ರೆ ಅದನ್ನು ತನ್ನನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಯಾವಾಗದಿಂದ ತಾಯಿ ಗರ್ಭದಲ್ಲಿ ಹುಟ್ಟಿ ಹೊರಗಡೆ ಬಂದು ಯವನ ಕಾಲದಲ್ಲಿ ದೇವರ ಧರ್ಮಶಾಸ್ತ್ರನ ಓದಿ ತಾಯಿಯಿಂದ ಬೋಧನೆ ಹೊಂದಿ ಧರ್ಮೋಪದೇಶನ ಹೊಂದಿದ ನಂತರ ಅಲ್ಲ, ಯಾವಾಗದಿಂದ ತಾಯಿಯ ಗರ್ಭದಲ್ಲಿ ಇರುವಾಗಲೇ. ಯಾರದು? ತಾಯಿಯ ಗರ್ಭದಲ್ಲಿರುವಾಗಲೇ ದೇವರಿಗೆ ವಿಧೇಯನಾದವನು ಸ್ನಾನಿಕನಾದ ಯೋಹಾನ ಎಂದು ನಾವು ಹೇಳ್ತೇವೆ. ಸ್ನಾನಿಕನಾದ ಯೋಹಾನ ಅದನ್ನು ತಾಯಿ ಗರ್ಭದಲ್ಲಿರುವಾಗಲೇ ಅಭಿಷೇಕವನ್ನು ಹೊಂದಿದನು. ತಾಯಿ ಗರ್ಭದಲ್ಲಿರುವಾಗಲೇ ಆತನ ಯೋಜನೆ ವಿಚಾರವಾಗಿ ಅನೇಕ ಸಿಂಪ್ಟಮ್ಸ್. ನಮಗೆ ಒಂದು ಸಿಂಪ್ಟಮ್ ಮಾತ್ರ ಎಲಿಜಬೆತ್ನ ವಿಚಾರವಾಗಿ ಸಿಗ್ತಾ ಇದೆ. ಏನದು? ಮರಿಯಳು ಎಲಿಜಬೆತ್ಳನ್ನ ಸಂಧಿಸಿದಾಗ ಮಗು ಏನಂತಂದೆ, ಕೂಸು ಏನ್ ಮಾಡಿದೆ? ಹಾರಾಡಿತು. ಮೂಮೆಂಟ್ ಅನ್ನ ಕೊಟ್ಟಂತೆ. 2000 ವರ್ಷಗಳಿಂದ ಸ್ಕ್ಯಾನಿಂಗ್ ಇಲ್ದಿರುವಂತ ಸಮಯದಲ್ಲಿ, ಏನು ಅಂತ ಅನ್ಕೊಂಡು ತಿಳಿಯದಿರುವಂತ ಸಮಯದಲ್ಲಿ, ಆ ಒಂದು ಕಾಲದಲ್ಲಿ ಮೂಮೆಂಟ್ ಅನ್ನ ಮಾಡಿದಂತ ಆ ಒಂದು ಸಂದರ್ಭವನ್ನು ನಾವು ಇಲ್ಲಿ ಗಮನಿಸ್ತೇವೆ. ಆ ಮೂಮೆಂಟ್ ಯಾವಾಗ ಆಯ್ತು ಅಂತಂದ್ರೆ, ಅಭಿಷಕ್ತನನ್ನ ಮಹಾ ಅಭಿಷಕ್ತನನ್ನ ಗರ್ಭದಲ್ಲಿ ಹೊಂದಿಕೊಂಡು ಮರಿಯಳು ಈ ಇನ್ನೇನು ಹುಟ್ಟಲಿಕ್ಕಿರುವಂತ ಅಭಿಷಕ್ತನಾದ ಸ್ನಾನಿಕನಾದ ಯೋಹಾನನನ್ನ ಸಂಧಿಸುವಾಗ ಇಲ್ಲೊಂದು ಮೂಮೆಂಟ್ ಉಂಟಾಗುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಈ ವಿಚಾರ ನಮ್ದು ಇವತ್ತು ಅಲ್ಲದೆ ಇರುವುದನ್ನು ನಾವು ಮುಂದೆ ಹೋಗೋಣ. ಇಲ್ಲೇನಾಗ್ತಾ ಇದೆ? ಈತನಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ದೇವರು. ಅದೇನಂತ ಓಡ ಲೂಕನ ಸುವಾರ್ತೆಯಲ್ಲಿ 13ನೇ ವಚನ ಬನ್ರಿ. 1ನೇ ಅಧ್ಯಾಯದ 13ನೇ ವಚನ. ಜಕರ್ಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರ್ಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಉತ್ತರ ಬಂದ್ರೆ ರಿಸೀವ್ ಮಾಡಕ್ ರೆಡಿ ಇಲ್ಲ. ವ್ಯಕ್ತಿ
ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆದ್ರೆ ಪ್ರಾರ್ಥನೆಗೆ ಉತ್ತರ ಬಂದ್ರೆ ಅದನ್ನು ಹೊಂದಿಕೊಳ್ಳೋದಕ್ಕೆ ಸಿದ್ಧನಿಲ್ಲ. ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅದನ್ನು ಹೊಂದಿಕೊಳ್ಳೋದಕ್ಕೆ ನಂಬಿಕೆ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಕರ್ತನೇ ನಮ್ಮ ಮಕ್ಕಳನ್ನ ಆಶೀರ್ವದಿಸು, ಗಂಡನನ್ನ ಆಶೀರ್ವದಿಸು. ಮನಸ್ಸು ಎಲ್ಲೋ ಬೇರೆ ಕಡೆ ಇರುತ್ತೆ, ಮನಸ್ಸೆಲ್ಲೋ ಬೇರೆ ಕಡೆ ಇದೆ, ಹೃದಯ ಬೇರೆ ಕಡೆ ಇರುತ್ತೆ. ಬಾಯಲ್ಲಿ ಮಾತ್ರ ಪ್ರಾರ್ಥನೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಮೊನ್ನೆ ತಾನೆ ಒಬ್ಬರು ವ್ಯಕ್ತಿಯನ್ನು ನಾನು ಸಂಧಿಸಿದೆ. ಅವರು ನಾರ್ಮಲ್ ಆಗಿರ್ತಾರೆ, ಅದೇನೋ ಗೊತ್ತಿಲ್ಲ, ನಾನು ಹೋದ್ರೆ ಹಂಗಾಗುತ್ತೋ, ಅದೇ ಮರಿಯಳು ಈ ಸ್ನಾನಿಕನಾದ ಎಲಿಜಬೆತ್ ಹತ್ರ ಹೋದಾಗ ಆಯ್ತಲ್ಲ, ಆ ರೀತಿಯಲ್ಲಿ ನಾನು ಹೋದಾಗ ಆಗುತ್ತೋ ಅಥವಾ ಬೇರೆಯವರು ಹೋದಾಗ್ಲೂ ಹಂಗೆ ಆಗುತ್ತೋ ಗೊತ್ತಿಲ್ಲ. ನಾನು ಅವ್ರ ಹತ್ರ ಹೋದ ಕೂಡಲೇ ಗ್ಲೋರಿ ಜೀಸಸ್ ಅಂತ ಕರ್ಕೊಂಡು ಹೇಳಕ್ ಶುರು ಮಾಡ್ತೀನಿ. ಇದು ಮಗು ಹಾರಾಟ ಸರ್, ಇದು ಯಾವ ಹಾರಾಟ ಅನ್ನೋದು ನನಗೆ ಗೊತ್ತಿಲ್ಲ. ಇದ್ರ ಒಳಗಡೆ ಇರೋದು ಕಾರ್ಯ ಮಾಡ್ತಿರುವಂತ ಗ್ಲೋರಿ ಜೀಸಸ್ ಅಂತ ಅನ್ಕೊಂಡು ಹೇಳ್ತಿರುವಂತ ಯಾವ ಒಳಗಡೆ ದುರಾತ್ಮ ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಸತ್ಯವೇದ ಇವ್ರಿಗೂ ಗೊತ್ತಿಲ್ಲ, ಸೈತಾನಿಗೂ ಗೊತ್ತಿಲ್ಲ. ಅವ್ರು ಹೇಳೋದಕ್ಕೆ ಅವನು ಹೇಳ್ತಾನೆ, ಚೆನ್ನಾಗೇ ಹೇಳ್ತಾನೆ. ಸೊ ಅದೇ ರೀತಿಯಲ್ಲಿ ಸಂಧಿಸಿದ ಕೂಡಲೇ ಅದು ಹೆಂಗಪ್ಪ ಗ್ಲೋರಿ ಹಾಲೆಲೂಯಾ ಸ್ತೋತ್ರ, ಒಂದು ಬಾರಿ ಅಲ್ಲ 2 ಬಾರಿ, ಅದು ರಿಪೀಟೆಡ್ ಆಗಿ, ಅದು 1-2-3 ದಿವಸಗಳ ಮಧ್ಯದಲ್ಲಿ ನಡೆದಂತೆ ಹಾಲೆಲೂಯಾ ಸ್ತೋತ್ರ ಅಂತಂದ್ರು ಒಂದ್ಸರಿ, ಆದ್ರೆ ಒಂದ್ಸರಿ ಗ್ಲೋರಿ ಜೀಸಸ್ ಅಂತ ಅಂದ್ರು. ಜೀವಿತ ನೋಡುವಾಗ, ಮಾಡುವಂತ ಕಾರ್ಯಗಳು ನೋಡುವಾಗ, ಮಾತನಾಡುವಂತ ಮಾತುಗಳು ನೋಡುವಾಗ ಗ್ಲೋರಿ ಜೀಸಸ್ ಇಲ್ಲ, ಹಲ್ಲೆಲೂಯಾ ಜೀಸಸ್ ಇಲ್ಲ. ಆದ್ರೂ ಕೂಡ ಒಳಗಡೆಯಿಂದ ಗ್ಲೋರಿ ಜೀಸಸ್ ಅಂತ ಬರ್ತಾ ಇದೆಯಲ್ಲ, ಯಾವ ಗ್ಲೋರಿ ಅಂತ ನನಗೆ ಗೊತ್ತಿಲ್ಲ, ಯಾವ ಹಲ್ಲೆಲೂಯಾ ಯಾರಿಗೆ ಹೇಳ್ತಾ ಇದಾರೋ ನನಗೆ ಗೊತ್ತಿಲ್ಲ. ಸೊ ಆ ರೀತಿಯ ಹಾರಾಟ ಇಲ್ಲಿ ಅಲ್ಲ. ಯಾಕೆಂತಂದ್ರೆ ನೋಡ್ರಿ, ವ್ಯಕ್ತಿ ಗ್ಲೋರಿ ಜೀಸಸ್ ಅಂತ ಅನ್ಕೊಂಡು ಹೇಳಿದ್ರು, ಒಳಗಡೆ ಗ್ಲೋರಿ ಇಲ್ಲ. ಇಲ್ಲಿ ಜಕರ್ಯನು ಅಷ್ಟೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಂಬಿಕೆ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಿರೀಕ್ಷೆ ಇಲ್ಲದವನಾಗಿದೆ. ಇವತ್ತಿನ ದಿವಸ ನಮ್ಮ ಪ್ರಾರ್ಥನೆ ಶೈಲಿ ಬದಲಾವಣೆ ಆಗಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗ ಒಂದನ್ನು ನಾವು ತಿಳಿದ್ರೆ, ಯಾವ ಸಮಯದಲ್ಲಿ ನನಗೆ ಸಿಕ್ಕಿದರೂ ನಾನು ಅದನ್ನ ದೇವರು ಕೊಟ್ಟ ರೀತಿಯಲ್ಲಿ ನಾನು ರಿಸೀವ್ ಮಾಡ್ತೇನೆ. ಹಲ್ಲೆಲೂಯಾ. ನಾನು ರಿಸೀವ್ ಮಾಡ್ತೇನೆ ಅನ್ನೋದನ್ನ ನಾನು ನಂಬೋದಾದ್ರೆ, ನಾನು ನಿರೀಕ್ಷೆಯಿಂದ ಇರೋದಾದ್ರೆ, ಕರ್ತನನ್ನ ಮಾತನ್ನ ವಿಧೇಯನಾಗೋದಾದ್ರೆ, ಕರ್ತನು ನನ್ನನ್ನು ಮಾನಿಸುವಾಗನಾಗಿದೆ. ಹಲ್ಲೆಲೂಯಾ. 9 ತಿಂಗಳಾದ ನಂತರ ಮಾನಿಸೋದಲ್ಲ, 9 ತಿಂಗಳಾದ ಸಮಾಧಾನ ಹೊಂದುವುದಲ್ಲ, 9 ತಿಂಗಳಾದ ನಂತರ ಆ ಒಂದು ಸಮಾಧಾನ ಹೊಂದುವುದಲ್ಲ, ಆ ಕ್ಷಣದಲ್ಲಿ ಅಬ್ರಾಹ್ಮನಿಗೆ ಕರ್ತನೆ ಹೇಳಿದರೆ, ನಿನಗೆ ನಾನು ಮಗನನ್ನ ಕೊಡ್ತೇನೆ ಅಂತ ಅನ್ಕೊಂಡು ಹೇಳಿದಾಗ, ಆ ಕ್ಷಣದಲ್ಲೇ ಆತನು ನಂಬಿದನೆಂದು ನಾವು ನೋಡ್ತಾ ಇದ್ದೇವೆ. ನನಗೆ ವಾಗ್ದಾನ ದೊರಕಿತು ಅನ್ನೋದನ್ನ ಆತನು ನಂಬಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗ್ಬಿಡ. ಕರ್ತನ ಆತನಿಗೆ ಕೊಟ್ಟಂತ ಯೋಜನೆ ಯೋಹಾನನೆಂದು ಹೆಸರಿಡಬೇಕು. ಅವನ ಹೆಸರು ನಾಮಕರಣವನ್ನ ಕರ್ತನ ಮಾಡ್ತಾ ಇದ್ದ. ನಾಮಕರಣವನ್ನ ಯಾರು ಮಾಡ್ತಾ ಇದ್ದಾರೆ? ಕರ್ತನ ಮಾಡ್ತಾನೆ. ಕರ್ತನ ಪರಲೋಕದಲ್ಲಿ ನಿರ್ಣಯ ಮಾಡಿದಂತ ಹೆಸರನ್ನ ಯಾರು ಕೊಡ್ತಾ ಇದ್ದಾರೆ? ಯೋಹಾನನಿಗೆ ಕೊಡ್ತಾ ಇದ್ದಾನೆ. ನಿನಗೆ ಸಂತೋಷ ಉಲ್ಲಾಸ ಉಂಟಾಗದು, ಅವನು ಹುಟ್ಟಿದಕ್ಕೆ ಬಹು ಜನ ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜ್ಞಾನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಹಲ್ಲೆಲೂಯಾ. ಇದು ಯಾವುದು ಬ್ಲೂ ಪ್ರಿಂಟ್ ಆಗಿತ್ತು? ಯೋಹಾನನು ಮಾಡಬೇಕಾದ ಕಾರ್ಯ ಇದು. ಆತನ ಮೇಲಿರುವ ವಾಗ್ದಾನ ಇದು. ಆತನ ನೆರವೇರಿಸಬೇಕಾದ ಕಾರ್ಯ ಇದು ಆಗಿತ್ತು. ಆತನು ಅದೇ ರೀತಿಯಲ್ಲಿ ತಾನು ಖಾಲಿ ಪಾತ್ರೆಯಾಗಿ ಅದನ್ನ ಮಾಡ್ತಾನೆ. ಎಲ್ಲಿ ನಮ್ಗೆ ಗೊತ್ತಾಗುತ್ತೆ? ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 6ನೇ ವಚನ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನ ನೋಡುವಾಗ ಆತನು ಹೇಳ್ತಾ ಇದ್ದಾನೆ, ತನ್ನ ಸೇವೆ ವಿಚಾರವಾಗಿ, ತನಗಿರುವಂತ ಒಳಗಡೆ ಇರುವಂತ ಆ ಒಂದು ಆಲೋಚನೆ ವಿಚಾರವಾಗಿ ಹೇಳ್ತಾನೆ, ನಾನು ನೀರಿನಿಂದ ಸ್ನಾನ ಮಾಡಿಸುವನು, ಆದರೆ ನೀವು ಅರಿಯದೆ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ.
ನೀವು ಅರಿಯದೇ ಇರುವಂತ, ಸರಿಯಾದ ರೀತಿಯಲ್ಲಿ ಅರಿಯದೇ ಇರುವಂತ ಒಬ್ಬನಿದ್ದಾನೆ. ಆದರೆ ನನ್ನ ಹಿಂದೆ ಬರತಕ್ಕವರು ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಬಾನೆ ಖಾಲಿಯಾಗಿರೋದು ಗೊತ್ತಾಗ್ತಾ ಇದೆಯಾ? ಬಾನೆ ಖಾಲಿಯಾಗಿದೆ, ಬಾನೆ ಖಾಲಿಯಾಗಿದೆ. ಕರ್ತನ ತುಂಬಿಸಿದ್ದಾನೆ. ತುಂಬಿಸಿದಂತ ಬಾನೆ ಮಾತಾಡ್ತಾ ಇದೆ. ಏನ್ ಮಾತಾಡ್ತಾ ಇದೆ? ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ನಾನು ಯಾವುದಕ್ಕೂ ಯೋಗ್ಯನಲ್ಲ. ನನ್ನಲ್ಲಿ ಏನೂ ಇಲ್ಲ. ನಾನು ಏನೇ ಇದ್ರು ಆತನ ಮಾತನ್ನ ಕೇಳಿ ಮಾಡುವವನಾಗಿದೆ. ನಾನು ಆ ಪ್ರಾರ್ಥನೆ ಮಾಡುವಾಗ ನಾನು ಪ್ರಾರ್ಥನೆ ಶಬ್ದಗಳನ್ನ ಕೂಡಿಸಿ ಮಾಡಿದ್ದಲ್ಲ, ನನ್ನ ದೇವರು ನನಗೆ ಕೊಟ್ಟಂತ ದೈವೋಕ್ತಿಯಾಗಿದೆ. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡುವಾಗ ನಾನು ಮಾಡಿದಂತ ಕಾರ್ಯ ನನ್ನ ಶರೀರದಿಂದ ಶಕ್ತಿ ಹೋಗಿಲ್ಲ, ಪರಿಶುದ್ಧಾತ್ಮನ ಶಕ್ತಿ ಅವರ ಮೇಲೆ ಇಳಿದಿಂದಲೇ ಸ್ವಸ್ಥವಾಯಿತು. ಹಲ್ಲೆಲೂಯಾ. ನನ್ನ ಪ್ರವಾದನೆ ಹೇಳುವಾಗ ನನ್ನ ಬಾಯಿಯಿಂದ ನಾನು ನುಡಿದಿಲ್ಲ, ದೇವರು ನನ್ನ ಬಾಯಿಯನ್ನು ಉಪಯೋಗಿಸಿ ನುಡಿದಿದ್ದನ್ನೇ ನಾನು ನುಡಿದಿದ್ದೇನೆ. ಹಲ್ಲೆಲೂಯಾ. ನಾನು ಬಿಡುಗಡೆಯನ್ನು ಘೋಷಿಸುವಾಗ ನಾನು ನನ್ನ ಶಕ್ತಿಯಿಂದ ಬಿಡುಗಡೆಯನ್ನು ಘೋಷಿಸಿಲ್ಲ, ದೇವರ ಆತ್ಮನು ನನಗೆ ಹೇಳಿದನು, ಅದನ್ನ ಘೋಷಿಸಿದ್ದೇನೆ. ಹಲ್ಲೆಲೂಯಾ. ಅದರಲ್ಲಿ ನನ್ನ ಬಲ ಏನಿಲ್ಲ. ಆ ಕೆರದ ಬಾರನ್ನ ಕಚ್ಚುವುದಕ್ಕೂ ಕೂಡ ಯೋಗ್ಯತೆ. ಕೆರದ ಬಾರ್ ಅಂದ್ರೆ ಏನು? ಶೂಲೇಸ್. ಮೊದಲು ಶೂಲೇಸ್ ಇರ್ಲಿಲ್ಲ, ಚರ್ಮದ ಇದು ಏನಾದ್ರು ಪಿನ್ ಹಾಕಿ ಚುಚ್ಚಿ ಬಿಡೋರು ಅನ್ನೋ ರೀತಿಯಲ್ಲಿ ಆ ರೀತಿಯ ಒಂದು ಚಪ್ಪಲಿಗಳು. ಈಗ ಏನಾಗಿದೆ ಅಂತಂದ್ರೆ ಓಲ್ಡ್ ಇಸ್ ಗೋಲ್ಡ್. ಮೊದಲದು ಯಾವುದು? ಈ ಸೋಲಾಪುರಿ ಚಪ್ಪಲಿಗಳನ್ನು ಯಾರು ನೋಡಿದ್ದೀರಾ? ಸೋಲಾಪುರಿ ಒಬ್ಬರೇ ನೋಡಿರೋದು. ಹಾಗಾದ್ರೆ ಈ ಜನರೇಷನ್ ಸೋಲಾಪುರಿ ಚಪ್ಪಲಿನೇ ನೋಡಿದ್ರು. ಚಿಕ್ಕಂದಲ್ಲಿ ಒಂದು ಕನಸಲ್ಲಾದ್ರೂ ಬಂದಿದೆಯಾ ಸೋಲಾಪುರಿ ಚಪ್ಪಲಿ? ಸೋಲಾಪುರಿ ಚಪ್ಪಲಿ ಇವಾಗ ಏನು ಹುಡುಗರು ಹಾಕ್ತಾ ಇದಾರೋ ಸ್ಟೈಲ್ ಚಪ್ಪಲಿಗಳು, ಒಂದು ಬಾಳಲ್ಲಿ ಇರುವಂತ ಚಪ್ಪಲಿಗಳಿದೆಯಲ್ಲ, ಅದು ಹಳೇ ಮಾಡೆಲ್. ನಮಗೂ ಕೂಡ ಪರಿಚಯ ಇರಲಿಲ್ಲ. ನಮ್ಮ ಅಮ್ಮ ಹೆಂಗೆ ಅಂತಂದ್ರೆ ಹುಡುಗ ಅದನ್ನ ಮೊದಲು ಸೋಲಾಪುರಿ ಚಪ್ಪಲಿಗಳನ್ನ ಮದುಮಗ ಹಾಕ್ತಾ ಇತ್ತು. ಮದುಮಗ ಡ್ರೆಸ್ ಹಾಕಿ ಅದನ್ನ ಹಾಕ್ಬೇಕು. ನಮ್ಮ ಅಮ್ಮಂದು ಕ್ಯಾರೆಕ್ಟರ್ ಅಂತಂದ್ರೆ ಮದುಮಗ ಏನ್ ಡ್ರೆಸ್ ಹಾಕ್ತಾನೋ ಅದೇ ಡ್ರೆಸ್ ನನ್ನ ಮಕ್ಳು ಹಾಕ್ಬೇಕು ಅಂತ ಅನ್ಕೊಟ್ಟು ತಂದಿದ್ರು. ಎಲ್ರಿಗೂ ಹೆಂಗಾಗತ್ತಂದ್ರೆ ಏನಪ್ಪಾ ಹೇಳು, ಈಗಲೇ ಇವರು ಅಮ್ಮ ಹಿಂಗ ಆಡ್ತಾವ್ರಲ್ಲ ಅಂತ ಅನ್ಕೊಂಡು ಅನ್ನೋ ರೀತಿಯಲ್ಲ ಹೇಳು. ಅದಕ್ಕೋಸ್ಕರವಾಗಿ ಕರ್ತನು ನನಗೆ ಹೆಣ್ಮಕ್ಳು ಕೊಟ್ಟಿರೋದು. ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಕರ್ತನು ಆ ಒಂದು ಮಗುವನ್ನ ಕರ್ತನ ಆಶೀರ್ವದಿಸಿದಾಗಲಿ. ಹಲ್ಲೆಲೂಯಾ. ಕರ್ತನು ಕೊಟ್ಟಿದ್ದಕ್ಕಾಗಿ ಕರ್ತನೆ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಹೇಳ್ತಾ ಇದ್ದಾನೆ, ಕೆರದ ಒಂದು ಶೂಲೇಸ್ ಅನ್ನ ಬಿಚ್ಚುವುದಕ್ಕೂ ನನಗೆ. ಇವಾಗ ಶೂಲೇಸ್ ಅನ್ನ ಬಿಚ್ಚೋದು ನಿಮ್ಗೆ ನೋಡಿರ್ಬೋದು. ಈಗಿನ ಕಾಲದಲ್ಲಿ ನಾವು ಕಾಣ್ತಾ ಇಲ್ಲ. ಮೊದಲನೇ ಕಾಲದಲ್ಲಿ ಈಗಲೂ ಕೂಡ ನೀವು ಮೆಟ್ರೋಪಾಲಿಟನ್ ಏರಿಯಾ ಅಂತಂದ್ರೆ ನೀವು ಮುಂಬೈಗೆ ಹೋದ್ರೆ, ಮುಂಬೈ ಪ್ರದೇಶ, ಉತ್ತರ ಭಾರತದ ಪ್ರದೇಶಗಳಿಗೆ ಹೋದ್ರೆ ಶೂ ಈ ರೀತಿ ಶೂ ಇಲ್ಲಿ ಮಸೀದಿ ಹತ್ರ ದೊಡ್ಡ ಅಂಗಡಿ ಹಾಕೊಂಡು ಶೂ ಅನ್ನ ಪಾಲಿಶ್ ಮಾಡುವಂತದಲ್ಲ. ಕೇವಲ ಒಂದು ಟೇಬಲ್ಲು, ಕೇವಲ ಒಂದು ಕಬಡದ ಒಂದು ಇದು ಇರುತ್ತದೆ, ಅದರ ಮೇಲೆ ಇಲ್ಲಿ ಶೂ ಇಟ್ರೆ ಹೋಗಿ ಪಾಲಿಶ್ ಮಾಡಿ ಕಳಿಸೋ ಒಂದು ಮೊದಲಿಂದ ನಡೀತದೆ. ನಿಮ್ಗೆ ಎಲ್ಲರಿಗೂ ಯಾರಿಗಾದ್ರು ನೋಡಿದಿರ? ಆ ಒಂದು ವ್ಯಕ್ತಿ ಕೆಳಗಡೆ ಕೂತಿರೋಂಥ ವ್ಯಕ್ತಿ ಶೂ ಇದು ಪಾಲಿಶ್ ಮಾಡಿದ್ಮೇಲೆ ತದನಂತರ ಆ ಕೆರದ ಬಾರನ್ನ, ಆ ಶೂಲೇಸ್ ಅನ್ನ ಕಟ್ಟಿ ಹಣ ತಗೊಂಡು ಕಳಿಸ. ಕೆಲವು ಸರಿ ಹಣನೂ ಸಿಗೋದಿಲ್ಲ, ಶ್ರೀಮಂತರಾದ್ರೂ ಕೂಡ ಹಣ ಸಿಗೋದು. ಆ ರೀತಿ ಪರಿಸ್ಥಿತಿಯಲ್ಲಿರುವಂತ ವ್ಯಕ್ತಿಯ ಬಗ್ಗೆ ಯಾರು ಮಾತಾಡ್ತಾ ಇದ್ದಾನೆ? ಸ್ನಾನಿಕನಾದ ಯೋಹಾನ. ನಾನು ಅದಕ್ಕೆ ಯೋಗ್ಯನು. ಆತನು ನಿಂತಿರ್ತಾನೆ, ಯಜಮಾನನು, ಆತನ ಒಡೆಯನ ಆತನು ನಿಂತಿರ್ತಾನೆ. ನಾನು ಆತನ ಶೂಲೇಸ್ ಅನ್ನು ಕೂಡ ಕಟ್ಟುವುದಕ್ಕೆ, ಆ ಶೂ ಪಾಲಿಶ್ ಮಾಡುವವನಿಗೆ ಯೋಗ್ಯತೆ ಇದೆ, ಕಟ್ಟಿಸ್ಕೊಳ್ತಾರೆ. ಆದ್ರೆ ಆ ಯೋಗ್ಯತೆ ಕೂಡ ನನಗಿಲ್ಲ ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾರೆ? ಯೋಹಾನ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನಾದ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಖಾಲಿಯಾದ ಬಾನೆ ಎಷ್ಟು ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡಿದೆ. ಸ್ಥಾನಿಕನಾದ ಯೋಹಾನ ಎಷ್ಟು ಮಟ್ಟಕ್ಕೆ ತನ್ನನ್ನು ತಗ್ಗಿಸಿಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಕರ್ತನ ಏನ್ ಮಾಡ್ತಾನೆ? ಆತನ ಒಳಗೆ ನೀರನ್ನ ದೇವರು ತುಂಬಿಸಿದ್ರು. ಹಲ್ಲೆಲೂಯಾ. ನೀರನ್ನ ತುಂಬಿಸಿದಂತ ಆ ಒಂದು ನೀರನ್ನು ತುಂಬಿಸಲ್ಪಟ್ಟಂತ ಯೋಹಾನ ಹೇಳ್ತಾ ಇದ್ದಾನೆ,
ದೇವರ ರಾಜ್ಯವು ಸಮೀಪವಾಯಿತು, ದೇವರ ಕಡೆ ತಿರುಗಿಕೊಳ್ಳ್ರಿ. ಹಲ್ಲೆಲೂಯ. ಆತನ ಸೇವೆ ಪ್ರಾರಂಭವಾಯಿತು. ಹೇಗೆ? ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆ ತಿರುಗಿಕೊಳ್ಳ್ರಿ ಅಂತ ಅನ್ಕೊಂಡು ಯೋಹಾನನು ಹೇಳೋದಕ್ಕೆ ಪ್ರಾರಂಭಿಸುತ್ತಾನೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಅಷ್ಟು ಮಾತ್ರ 29ನೇ ವಚನಕ್ಕೆ ಬರೋಣ. ಅದನ್ನು ತನ್ನ ಒಳಗಡೆ ವಿಚಾರ ಇರುವಂತ ಫೀಲಿಂಗ್ ಅನ್ನ ತನ್ನ ಒಳಗೆ ಇಟ್ಟುಕೊಳ್ಳದೆ ನೀವು ಕೂಡ ನಡೀರಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾನೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ನನ್ನ ಹಿಂದೆ ಬರುವವನು ಏನಂತೆ, ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿ. ಹಲ್ಲೆಲೂಯಾ. ಇದನ್ನು ಎಲ್ಲಿ ಹೋದ್ರು ಕೂಡ ಏನ್ ಹೇಳ್ತಾ ಇದ್ದಾನೆ? ನನಗಿಂತ ಯೇಸು ಶ್ರೇಷ್ಠ, ನನಗಿಂತ ಯೇಸು ಒಳ್ಳೆಯವನು, ನನಗಿಂತ ಯೇಸು ದೊಡ್ಡವನು. ನಾನಲ್ಲ ಮಾಡೋದು, ಆತನು ಮಾಡಿದ ಕಾರ್ಯವನ್ನು ನೀವು ನೋಡ್ಬೇಕು. ಆತನು ಮಾಡುವಂತ ಕಾರ್ಯವನ್ನು ನೋಡಿದ್ರೆ ಅತ್ಯಾಶ್ಚರ್ಯ ಪಡ್ತೀರ. ಆತನೊಬ್ಬನೇ ದೇವರು, ಆತನೊಬ್ಬನೇ ಸರ್ವಶಕ್ತನು, ಆತನೊಬ್ಬನೇ ಆರೋಗ್ಯದಾಯಕನು, ಆತನೊಬ್ಬನೇ ಬಿಡುಗಡೆ ಕೊಡುವವನು ಎಂದು ಯಾರು ಹೇಳ್ತಾ ಇದ್ದಾನೆ? ಸ್ನಾನಿಕನಾದ ಯೋಹಾನನು ಸುತ್ತಲೂ ಇಸ್ರೇಲಲ್ಲಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇತ್ತ ಹೇಳಿದಂತ ಆ ಒಂದು ಖಾಲಿಯಾದ ಮನೆ. ಅದೇ ರೀತಿ 34ನೇ ವಚನ, ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು. ಇನ್ನೊಂದು ವಿಚಾರ ಹೇಳ್ತಾ ಇದ್ದಾನೆ. ಆತನ ಯಾರಂತೆ? ದೇವಕುಮಾರನಂತೆ. ಈ ರೆವಲ್ಯೂಷನ್, ಈ ಪ್ರಕಟಣೆ ಒಬ್ಳಿಗೆ ಒಬ್ಳು ಕೊಟ್ಟಿದ್ದು ದೇವರು. ಯಾರಿಗೆ? ತಾಯಿಯಾದ ಮರಿಯಳಿಗೆ ಗಬ್ರಿಯಲನ್ನು ಹೇಳಿದೇನೋ, ಆತನ ದೇವರಿಂದ ಹುಟ್ಟುತ್ತಾನೆ, ಪರಾತ್ಮನಿಂದ ನೆರಳು ನಿನ್ನ ಮೇಲೆ ಬೀಳುತ್ತೆ, ಅದನ್ನು ದೇವರ ಮಗನಾಗಿರ್ತಾನೆ ಅಂತ ಅನ್ಕೊಂಡು ಆ ಸಮಯದಲ್ಲಿ ಮರಿಯಳಿಗೆ ಮಾತಿಲ್ಲ. ಆದ್ರೆ ತನ್ನ ರಿಲೇಷನ್ ಆಗಿರುವಂತ ಹೊಟ್ಟೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತನ್ನ ತಾಯಿ ಹೇಳಿದ್ದು ಹುಟ್ಟಿದ ನಂತರ ಹೇಳಿದ್ರು, ಅದು ದೈವಿಕವಾದ ಆ ಒಂದು ಮಾತು ತನಗೆ ಯೋಹಾನನಿಗೆ ಸಿಕ್ಕಿತೋ ನಮಗೆ ಗೊತ್ತಿಲ್ಲ. ಆದ್ರೆ ಕೂಡ ಈ ಯೋಹಾನನೇ ಹೇಳ್ತಾ ಇದ್ದಾನೆ, ಯೇಸು ಯಾರಾಗಿದ್ದಾನಂತೆ? ದೇವ ಕುಮಾರನಾಗಿದ್ದಾನೆ. ಹಲ್ಲೆಲೂಯಾ. ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನ ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಆ ಇಬ್ಬರು ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋದರು. ಯಾವ ರೀತಿಯಲ್ಲಿ ಬಿಟ್ಟುಕೊಡ್ತಾ ಇದ್ದಾನೆ? ತನ್ನ ಮಿನಿಸ್ಟ್ರಿಯನ್ನು ಕೂಡ ಬಿಟ್ಟುಕೊಡ್ತಾನೆ. ಯಾರಿಗೆ? ಯೇಸುವಿಗೆ ಬಿಟ್ಟುಕೊಡ್ತಾನೆ. ತನ್ನ ಮಿನಿಸ್ಟ್ರಿಯನ್ನ, ತನ್ನ ಸೇವೆಯನ್ನ, ತನ್ನ ಹೊಟ್ಟೆಯ ಕೂಳನ್ನ, ತನಗೆ ಇರುವಂತ ಒಂದು ಸಂಬಳವನ್ನ, ತನಗಿರುವಂತ ಆದಾಯವನ್ನ ಯಾರು ಬಿಟ್ಟುಕೊಡ್ತಾ ಇದ್ದಾನೆ? ಯೇಸುವಿಗೆ ಬಿಟ್ಟುಕೊಡ್ತಾನೆ. ಅಷ್ಟು ಮಟ್ಟಕ್ಕೆ ಯಾರು ತಗ್ಗಿಸಿಕೊಂಡಿದ್ದಾನೆ? ಯೋಹಾನನು ತಗ್ಗಿಸಿಕೊಂಡಿದ್ದಾನೆ. ತಗ್ಗಿಸಿಕೊಂಡಂತ ಯೋಹಾನನ ಕರ್ತನು ಇಸ್ರೇಲ್ ಪ್ರಾಂತ್ಯದಲ್ಲಿ ಆತನು ಉಪಯೋಗಿಸ್ತಾ ಇದ್ದಾನೆ. ಆತನು ಹೇಳಿದ ಮಾತುಗಳನ್ನ ಯಾರಾದರೂ ಸರಿಯಾಗಿದ್ದವರು ಕೇಳಿದ್ರೇನೆ ಸಿಟ್ಟೆಬ್ಬಿಸಿ ಅವನನ್ನು ಒಡೆದು ಹಾಕುವಂತ ರೀತಿಯಲ್ಲಿ ಅವನು ಅಷ್ಟು ಶಾರ್ಪ್ ಆಗಿ, ಮತಾವಲಂಬಿಗಳೇ, ಸರ್ವಜಾತಿಯವರೇ, ವ್ಯಭಿಚಾರ ಸಂತತಿಯೇ ಅನ್ಕೊಂಡು ಎತ್ತಿ ಹಿಡಿದು ಅಲ್ಲಿರುವಂತಹ ಸೋಲ್ಜರ್ಸ್ಗೆ, ಸೈನಿಕರಿಗೆ ವಾಕ್ಯ ಹೇಳಿದ್ದಾನೆ. ಅಲ್ಲಿರುವಂತಹ ಫರಿಸಾಯರಿಗೆ ವಾಕ್ಯ ಹೇಳಿದ್ದಾನೆ, ಸದ್ದುಕಾಯರಿಗೆ ವಾಕ್ಯ ಹೇಳಿದ್ದಾರೆ, ಶಾಸ್ತ್ರಿಗಳಿಗೆ ವಾಕ್ಯ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ವಾಕ್ಯ ಹೇಳಿ ಈ ರೀತಿಯಲ್ಲಿ ಕರ್ತನವನನ್ನು ನಡೆಸಿದನು. ಈಗ ಬಾನೆಯಲ್ಲಿ ಖಾಲಿಯಾಗಿತ್ತು, ನೀರು ತುಂಬಿದೆ. ಆದ್ರೆ ಕಾನಾ ಊರ ಮದುವೆಯಲ್ಲಿ ಅಗತ್ಯ ಇದ್ದಿದೆ ಅದು ದ್ರಾಕ್ಷಾರಸ ಅಗತ್ಯ ಇತ್ತು. ಒಬ್ಬ ವ್ಯಕ್ತಿ ಖಾಲಿಯಾದಾಗ ಕರ್ತನ ನೀರನ್ನು ತುಂಬಿಸ್ತಾನೆ. ನೀರನ್ನು ತುಂಬಿಸಿದ ಕೂಡ ಅಲ್ಲಿಗೆ ಹೋಗಲಿಲ್ಲ. ನೆಕ್ಸ್ಟ್ ಪ್ರಾಸೆಸ್ ಏನು? ದ್ರಾಕ್ಷಾರಸವಾಗಬೇಕು, ಫಲ ಇರಬೇಕು. ಆ ಒಂದು ನೀರು ಯಾವುದಕ್ಕೆ ಉಪಯೋಗ ಆಗಬೇಕು? ದೇವರ ಕಾರ್ಯಕ್ಕೆ ಉಪಯೋಗವಾಗಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 2ನೇ ವಚನ, ಈ ಸ್ನಾನಿಕನಾದ ಯೋಹಾನನು, ಇದೇ ಸ್ನಾನಿಕನಾದ ಯೋಹಾನನು ಯಾವ ಬಾಯಿ ಆತನನ್ನ ಯಜ್ಞದ ಕುರಿಯಾದನು ತಂದು ಹೇಳ್ತು, ದೇವ ಕುಮಾರ ಎಂದು ಹೇಳ್ತೋ, ಅದೇ ರೀತಿಯಲ್ಲಿ ಬರಬೇಕಾಗಿರುವ ಕ್ರಿಸ್ತನೋ ಎಂದು ಹೇಳ್ತೋ, ಅದೇ ರೀತಿಯಲ್ಲಿ ತೆರೆದ ಬಾರನ್ನ ಕಟ್ಟುವುದಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡು ಹೇಳ್ತೋ, ಅದೇ ರೀತಿಯಲ್ಲಿ ತನ್ನ ಶಿಷ್ಯರನ್ನ ಇನ್ನೊಬ್ಬರಿಗೆ ತನ್ನ ಸೇವೆಯನ್ನ ಯೇಸುವಿಗೆ ಬಿಟ್ಟು ಕೊಟ್ಟಂತ ಮಾತುಗಳನ್ನ ಯಾವ ಸ್ನಾನಿಕನಾದ ಯೋಹಾನನು ಮಾತಾಡಿದನೋ, ಆ ಸ್ನಾನಿಕನಾದ ಯೋಹಾನನೀಗ ಮಾತನಾಡುವಂತ ಮಾತುಗಳನ್ನ ನೋಡಿ ಯೇಸು ಕ್ರಿಸ್ತನಿಗೂ ನೋವಾಗ್ತದೆ. ಒಂದು ಸೆಕೆಂಡ್
ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನ ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಾತನ್ನ ಒಬ್ಬ ವ್ಯಕ್ತಿ ನಿಂತು ಹೇಳಿದಾಗ ಅನೇಕ ಮಾತುಗಳು ಅರ್ಥ ಮಾಡೋದಕ್ಕೆ ಸಾಧ್ಯ ಇದೆ. ಒಂದು, ಇದನ್ನು ಬಂದವನು ಸುಳ್ಳು ಕ್ರಿಸ್ತನ್ ಅಂತ ಹೇಳಬಹುದು. ಎರಡನೇದಾಗಿ, ಈತನು ಹೇಳ್ತಿರುವ ಮಾತು ಸುಳ್ಳು ಅಂತ ಹೇಳಬಹುದು. ಈತನು ಮಾಡ್ತಿರುವ ಅದ್ಭುತಗಳು ಬೋಗಸ್ ಅಂತ ಹೇಳಬಹುದು. ಈತನ ಕಾರ್ಯಗಳು ಎಲ್ಲ ಸುಳ್ಳಾದ ಮಾತುಗಳು ಮತ್ತು ಇದುವರೆಗೂ ಆತನ ಹೇಳಿದ ವಿಚಾರಗಳು ಕೂಡ ಸುಳ್ಳಾಯ್ತೋ ಏನೋ ಅನ್ನೋ ರೀತಿಯಲ್ಲಿ ಯಾರನ್ನ ಹೇಳಿ ಕಳಿಸಿದ್ದಾನೆ? ಶಿಷ್ಯರನ್ನ ಹೇಳಿ ಕಳಿಸಿದ. ಇವನ್ಗೆ ಏನಾಗಿದೆ ಅಂತಂದ್ರೆ ಜೈಲಿಗೆ ಹೋಗಿದ್ದಾನೆ. ಜೈಲಿಗೆ ಹೋಗದೆ ಬೇಲ್ ತಗೊಂಡು ಲಾಯರ್ನ ಕರ್ಕೊಂಡು ಯಾರು ಬರ್ಲಿಲ್ಲ? ಯೇಸು ಬರಲಿಲ್ಲ. ನಾನು 2 ದಿವಸದಲ್ಲಿ ಬೇಲ್ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಇನ್ನು ಬೇಲೆ ರಿಲೀಸ್ ಆಗಿಲ್ಲ. ನನ್ನನ್ನು ನೋಡಿ ಬೇರೆ ಜೈಲಲ್ಲಿ ಹಾಕೊಂಡಿದ್ದಾರೆ. ನಾನು ನೋಡಿದ್ರೆ ಏನಂತ ಅನ್ಕೊಂಡಿದ್ದ? ನಾನು ಕೇಳದ ಬಾರದ ಇದೆಲ್ಲ, ನಾನು ಏನೂ ಅಲ್ಲ, ನನಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡಿದ್ದ. ಈಗ ಅವನಿಗೆ ನೆನಪಾಗುತ್ತೆ, ನನ್ನ ತಾಯಿ ನನ್ನ ತಂದೆ ಹತ್ರ ಏನ್ ಹೇಳಿದ್ರು ದೇವರು, ನಾನು ಇಸ್ರೇಲ್ಗೆ ಉಲ್ಲಾಸವನ್ನು ಕೊಡುವವನು, ಸಂತೋಷವನ್ನು ಕೊಡುವವನು. ನಾ ಇನ್ನು ಏನೇನು ಮಾತುಗಳಿದ್ದಾರೆ, ಏನಂತ ಹೇಳಿದ? ದ್ರಾಕ್ಷಾರಣ್ಯವಾಗಿ ಮದ್ಯವನ್ನಾಗಿ ನಾನು ಕುಡಿಯದವನು, ಹುಟ್ಟಿದಂದಿನಲ್ಲಿ ಏನು ಪವಿತ್ರಾತ್ಮ ಭರಿತನು, ಇಸ್ರೇಲರನ್ನು ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆ ತಿರುಗಿಸುವವನು, ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ, ನಾನು ಎಲಿಯನ ಗುಣಶಕ್ತಿಗಳಿಂದ ಕೂಡಿದ ಆಲೋಚನೆ ಮಾಡ್ರಿ. ತಿರುಗಿ ಬರ್ತಾನೆ ಅಂತ ಅನ್ಕೊಂಡು ಹೇಳಿ, ನಾನು ತಿರುಗಿ ಬಂದಿರುವ ಎಲಿಯನು. ಅದೇ ರೀತಿಯ ತಂದೆಗಳ ಹೃದಯನ ಮಕ್ಕಳ ಕಡೆಗೆ, ಹಠ ಹಿಡಿದವರ ನೀತಿವಂತರ ಜ್ಞಾನದ ಕಡೆಗೆ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದಂತ ವ್ಯಕ್ತಿ ಯಾರಾಗಿದ್ದೇನೆ? ಯೋಹಾನನಾಗಿದ್ದೇನೆ ಅನ್ನೋದನ್ನು ಎಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ? ಜೈಲಲ್ಲಿ ಯೋಚನೆ ಮಾಡ್ತೇನೆ. ಕಾರಾಗೃಹದಲ್ಲಿ ನೆನಪಾಗ್ತದೆ. ಅಲ್ಲಿ ತನಕ ಏನು, ಜೈಲಿಗೆ ಬರೋ ತನಕ ನಾನೇನು ಅಲ್ಲ, ನನಗೇನು ಯೋಗ್ಯತೆ ಇಲ್ಲ, ನನಗೇನು ಇಲ್ಲ, ನಾನು ಕೆರದ ಬಾರ ಅನ್ನೋದಕ್ಕೂ ಏನು ಯೋಗ್ಯತೆ ಇಲ್ಲ, ನನ್ನ ಸೇವೆ ಹೋಗ್ಲಿ, ಆತನ ಸೇವೆ ಬೆಳೆಯಲಿ ಅನ್ನುವ ರೀತಿಯಲ್ಲಿ ಮಟ್ಟಕ್ಕೆ ಬೆಳೆದು. ಆದ್ರೆ ಯಾವಾಗ ಜೈಲಿಗೆ ಹೋದನೋ, ಯೇಸು ಬರ್ಲಿಲ್ವಲ್ಲ ಬೇಲ್ ತಗೊಂಡು, ಯಾವ ಲಾಯರ್ನು ನೇಮಿಸಿಲ್ಲ, ಯಾರನ್ನು ಕರ್ಕೊಂಡ್ಬಂದ್ರೆ ಅಟ್ಲೀಸ್ಟ್ ಒಂದು ಮುಖ ಆದ್ರೆ, ಒಂದು ಮಾತಾಡಕ್ಕಾದ್ರೂ ಬರ್ಬೇಕು ತಾನೆ, ಒಂದು ಮಾತಾದ್ರೂ ಬಂದು ಹೇಳ್ಬೇಕು ತಾನೆ. ಏನ್ ರಿಲೇಷನ್ ನೋಡುವಾಗ ಖಾಲಿ ದೂರದ ವ್ಯಕ್ತಿ ಅಲ್ಲ, ರಿಲೇಷನ್ ಸಂಬಂಧಿಕರಾದ್ರೂ ಕೂಡ ಬರ್ಲಿಲ್ವಲ್ಲ ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾನೆ? ಸ್ಥಾನಿಕನಾದ ಯೋಹಾನನ್ ಹೇಳ್ತಾ ಇದ್ದಾನೆ. ಆದ ನಂತರ ಹೇಳ್ತಾ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಬರಬೇಕಾದ್ರೆ ಕ್ರಿಸ್ತನ ಇವನ ಅಥವಾ ಬೇರೊಬ್ಬನಿಗೋಸ್ಕರ ಕಾಯ್ಬೇಕಾ? ಯಾಕಂದ್ರೆ ನಾನು ಈ ಕಷ್ಟದಲ್ಲಿದ್ದೇನೆ, ಇವನು ಸ್ಪಂದಿಸಿದವರು ಕ್ರಿಸ್ತನಾಗಿರ್ತಾನೆ ಇವನು. ಅದ್ರ ಅರ್ಥ ಏನಂತಂದ್ರೆ, ಈ ಕ್ರಿಸ್ತನ ಜೀವಿತ ಅನ್ನೋದು ಹೂವಿನ ಹೂವನ್ನ ಹಾಸಿರುವಂತ ಹಾಸಿಗೆ ರೀತಿಯಲ್ಲಿ ಇರುತ್ತದೆ. ನಾವೆಲ್ಲ ಹೇಳ್ತಾ ಹೋಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಹೋದ್ರೆ ದೇವರೆಲ್ಲಾ ಕಾರ್ಯಗಳನ್ನ ಮಾಡ್ತಾ ನಮ್ಮನ್ನ ನಡೆಸ್ತಾನೆ ಅನ್ನೋ ರೀತಿಯ ವಿಚಾರ ಯಾರ ಮನಸ್ಸಲ್ಲಿತ್ತು? ಯೋಹಾನನ ಮನಸ್ಸಲ್ಲಿತ್ತು. ಯಾಕಂದ್ರೆ ಅದುವರೆಗೂ ಹಂಗೇನೆ ಅವನ ಮುಂದೆ ಆಲೋಚನೆ ಮಾಡ್ರಿ. ಸೋಲ್ಜರ್ಸ್ ಮುಂದೆ, ಸೈನಿಕರ ಮುಂದೆ, ವ್ಯಭಿಚಾರ ಸಂತತಿಯೇ, ಮತಾವಲಂಬಿಗಳೇ, ನೀವು ಸರ್ಪಜಾತಿಯವರು ಅನ್ಕೊಂಡು ಹೇಳುವಾಗಲೂ ಕೂಡ ಇವನನ್ನ ಮುಟ್ಟಿಲ್ಲ ಅಂತಂದ್ರೆ ಆಲೋಚನೆ ಮಾಡ್ರಿ, ದೇವರ ಶಕ್ತಿ ಅವನ ಮೇಲೆ ಎಷ್ಟಿತ್ತು. ಅವರೆಲ್ಲ ಅವರ ಮನಸ್ಸೆಲ್ಲ ಕರ್ತದೆ. ಅವರೆಲ್ಲ ನೀವು ದೀಕ್ಷಾಸ್ನಾನ ಹೊಂದಿದವರ ಪಟ್ಟಿಯನ್ನ ನೋಡೋದಾದ್ರೆ, ಸೈನಿಕರು ದೀಕ್ಷಾಸ್ನಾನ ಹೊಂದಿದ್ರು, ಫರಿಸಾಯರ ದೀಕ್ಷಾಸ್ನಾನ ಹೊಂದಿದ್ರು, ಶಾಸ್ತ್ರಿಗಳ ದೀಕ್ಷಾಸ್ನಾನ ಹೊಂದಿದ್ರು, ಸದ್ದುಕಾಯರ ದೀಕ್ಷಾಸ್ನಾನ ಹೊಂದಿದ್ರು. ಇವರೆಲ್ಲ ತತ್ವಜ್ಞಾನಿಗಳಾಗಿ ಆ ಸಮಯದಲ್ಲಿ ಇದ್ದಿದ್ದು. ಇವರೆಲ್ಲ ಒಂದು ದೀಕ್ಷಾಸ್ನಾನ ಹೊಂದಿದ್ರು. ಇದೆಲ್ಲ ಆಗಿ ಯೋಹಾನನಿಗೆ ಏನಾಯ್ತು ಅಂತಂದ್ರೆ, ನನ್ನಲ್ಲಿ ಏನೋ ಇದೆ ಅಂತ ಅನ್ಕೊಂಡ. ಅದಕ್ಕೆ ಏನ್ ಮಾಡ್ತಾ ಇದೆ, ನನ್ನನ್ನ ರಿಲೀಸ್ ಮಾಡಕ್ಕೆ ಬಂದಿಲ್ಲ. ಆತನು ಅವರಿಗೆ ಪ್ರತ್ಯುತ್ತರವಾಗಿ ಕುರುಡರಿಗೆ, ಈಗ ಯೇಸು ಹೇಳ್ತಾ ಇದ್ದಾನೆ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧವಾಗ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವವುಗಳನ್ನು ಯಾರು ಕೇಳ್ರಿ? ಯೋಹಾನನಿಗೆ ಇನ್ನೂ ಅನೇಕ ವಿಚಾರ ಗೊತ್ತಿಲ್ಲ.
ಇನ್ನೂ ಅನೇಕ ವಿಚಾರ ನನ್ನ ಬಗ್ಗೆ ಗೊತ್ತಿಲ್ಲ, ಆದರೆ ಯಜ್ಞದ ಕುರಿಯಾದಾತನು ದೇವ ಕುಮಾರನು ಕೆರೆದ ವಾರನ ಕಟ್ಟುವುದಕ್ಕೆ ನನಗೆ ಯೋಗ್ಯತೆ ಇಲ್ಲ ಅನ್ನುವ ರೀತಿಯಲ್ಲಿ ಎಲ್ಲ ಹೇಳಿದ್ದಾನೆ. ಆದರೆ ಇನ್ನೂ ಅನೇಕ ವಿಚಾರವಾಗಿ ಗೊತ್ತಿಲ್ಲ. ನಾನು ಅವನ ರೀತಿಯಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ಕಾರ್ಯ ಮಾಡುವವನು ಮಾತ್ರವಲ್ಲ, ನಾನು ನಿಜವಾದ ದೇವರಾಗಿದ್ದೇನೆ. ಹಲ್ಲೆಲೂಯ. ನಾನು ಒಬ್ಬನೇ ದೇವರಾಗಿದ್ದೇನೆ. ಹಲ್ಲೆಲೂಯ. ನಾನೊಬ್ಬನೇ ಈ ಲೋಕದ ರಕ್ಷಕನಾಗಿದ್ದೇನೆ, ಲೋಕದ ರಕ್ಷಕನಾಗಿ ಜೀವಿಸುವವನಾಗಿದ್ದೇನೆ. ಹಲ್ಲೆಲೂಯ. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಬಾನೆ ಖಾಲಿಯಾಗಿತ್ತು, ಬಾನೆ ನೀರು ತುಂಬಿತ್ತು. ನೀರು ತುಂಬಿದ್ರಂದ್ರೆ ಇಸ್ರೇಲ್ ಎಲ್ಲ ಹೋಯಿತು. ಈ ಇಸ್ರೇಲ್ ಹೋದ್ರೆ ಅದೇ ಬಾನೆ ಈಗ ನೀರೆಷ್ಟು ಇಳಿದು ಮೇಲ್ಕೆಳಗಾಗಿದೆ ಗೊತ್ತಿಲ್ಲ. ಪರ್ಫೆಕ್ಟ್ ಆಗಿ ನಮಗೆ ಗೊತ್ತಿದೆ, ಫುಲ್ ಅಂತೂ ಕಂಠದ ಮಟ್ಟಿಗೆ ಇಲ್ಲ, ಇಳಿದೋಗಿದೆ. ಎಲ್ಲಿದೆ ಈಗ ಬಾನೆ? ಯಾರ ಬಗ್ಗೆ ಹೇಳ್ತೇವೆ? ಯಾವ ಬಾನೆ ಬಗ್ಗೆ ಹೇಳ್ತೇವೆ? ಸ್ನಾನಿಕರಲ್ಲಿ ಕಾರಾಗೃಹದಿಂದ ಸ್ನಾನಿಕನಾದ ಯೋಹಾನ ಅಭಿಷೇಕ. ಯೋಹಾನ ತಾನು ಯೋಗ್ಯನಲ್ಲ ಅಂತ ಹೇಳ್ದ. ದೇವರ ಅಭಿಷೇಕ ತುಂಬಲ್ಪಟ್ಟಿದೆ. ಎಲ್ಲಿವರೆಗೆ? ಕಂಠದ ಪೂರ್ತಿ ತುಂಬಲ್ಪಡಿತು. ಅದೇ ರೀತಿ ಆ ಅಭಿಷೇಕದ ಮುಖಾಂತರ ಇಸ್ರೇಲ್ ಎಲ್ಲಾ ಸೇವೆ ಮಾಡಿದ ಯೋಹಾನನು. ಈಗ ಏನ್ ಮಾಡಿದ್ದಾರೆ? ಒಂದು ಶತ್ರುವಿನ ವಿರುದ್ಧವಾಗಿ ಅವನಿಗೆ ಇದು ಏನೋ ಒಂದು ಮಧ್ಯದಲ್ಲಿ ವ್ಯಾಜ್ಯ ಉಂಟಾಯ್ತು. ವ್ಯಾಜ್ಯದ ನಿಮಿತ್ತವಾಗಿ ಜೈಲಿಗೆ ಹೋಗಿದ್ದಾನೆ. ಈಗ ಅವನು ಏನಾಗಿದೆ? ಆ ಕಂಠದ ಮೂರ್ತಿ ತುಪ್ಪಿದಂತ ಅಭಿಷೇಕ ಏನಾಗಿದೆ? ಕಡಿಮೆ ಆಗಿದೆ. ಕಡಿಮೆ ಆಗಿ ಏನ್ ಮಾಡ್ತಾ ಇದ್ದಾನೆ? ಬರಬೇಕಾದ ಕ್ರಿಸ್ತನ ಅವನೋ ಅಥವಾ ಇನ್ನೊಬ್ಬನಿಗೋಸ್ಕರ ಕಾಯ್ಬೇಕು ಅಂತ ಅನ್ಕೊಂಡು ಕೇಳಿದಾಗ ನಾವು ಒಂದನ್ನ ತಿಳಿದುಕೊಳ್ಬೇಕು. ಬಾನೆ ಫುಲ್ ಆಗಿತ್ತು, ಕಂಠದ ಮಟ್ಟಿಗೆ ನೀರು ತುಂಬಿತ್ತು, ಆದ್ರೆ ಏನಾಗ್ಲಿಲ್ಲ, ಇನ್ನು ಏನಾಗ್ಲಿಲ್ಲ, ದ್ರಾಕ್ಷಾರಸ ಆಗ್ಲಿಲ್ಲ. ದ್ರಾಕ್ಷಾರಸ ಆಗ್ಲಿಲ್ಲ ಅಂತಂದ್ರೆ ನೀನು ಬಾನೆಯಲ್ಲಿ ನೀರು ತುಂಬಿದ್ದು ಪ್ರಯೋಜನ ಇಲ್ಲ. ಯಾಕಂದ್ರೆ ಮದುವೆಗೆ ಏನ್ ಬೇಕಾಗಿದೆ? ದ್ರಾಕ್ಷಾರಸವೇ. ಪರಲೋಕಕ್ಕೆ ಏನು ಬೇಕಾಗಿದೆ? ದ್ರಾಕ್ಷಾರಸ ಫಲಗಳು ಬೇಕು. ಹಲ್ಲೆಲೂಯ. ಪರಲೋಕಕ್ಕೆ ಹೋಗುವುದಕ್ಕೆ ನಮಗೆ ಏನು ಬೇಕಾಗಿದೆ? ಆ ಪರಲೋಕದ ಮೊದಲಿಂಗನ ಆ ಒಂದು ಮದುವೆಯ ಔತಣದಲ್ಲಿ ನಾವು ಸೇರಿ ಕೂತುಕೊಳ್ಳುವುದಕ್ಕೆ ನಮಗೆ ಬೇಕಾದದೇನು? ಓ ಪರಿಶುದ್ಧ ಆತ್ಮನ ಫಲಗಳು ನಮಗೆ ಬೇಕಾಗಿದೆ. ಹಲ್ಲೆಲೂಯ. ನಾವು ಪರಿಶುದ್ಧ ಆತ್ಮನ ಬಲವನ್ನು ಹೊಂದಿಕೊಂಡು ಏನೇ ಕಾರ್ಯ ಮಾಡಿದ್ರು ಕೂಡ ಓ ಸ್ವಾಮಿ 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 ತಂದುಕೊಂಡು ಕರ್ತನನ್ನು ಕೂಗಿದರೆ ಕೂಡ ಕರ್ತನ ಹೇಳ್ತದೆ, ನೀನು ಯಾರೆಂದು ನನಗೆ ಗೊತ್ತಿಲ್ಲ, ನೀನು ಹೋಗಿ ಇಲ್ಲಿಂದ ತೊಲಗಿ ಹೋಗುವಂತ ಹೇಳ್ತಾನೆ. ಹಲ್ಲೆಲೂಯ. ಆದ್ರೆ ಪರಿಶುದ್ಧಾತ್ಮನ ಫಲವನ್ನು ಹೊಂದಿ ನಾವು ನೀರಿದ್ದವರು ದ್ರಾಕ್ಷರಸ ಆಗುವುದಾದ್ರೆ ಕರ್ತನ ಹೇಳಿದಾದ್ರೆ ಪರ ನಂಬಿಗಸ್ತನಾದ ನೀನು ಓ ಧನಿಯ ಸೌಭಾಗ್ಯದಲ್ಲಿ ಸೇರು. ಇವತ್ತಿನ ದಿವಸ ಪ್ರಿಯರೇ, ನೀರಾಗಿದ್ದ ಸ್ನಾನಿಕನಾದ ಯೋಹಾನ ದ್ರಾಕ್ಷಾರಸವಾಗಿ ಮಾರ್ಪಟ್ಟಿಲ್ಲ. ಇವತ್ತಿನ ದಿವಸ ಅನೇಕ ಸೇವಕರುಗಳ, ಅನೇಕ ಪ್ರವಾದಿಗಳ, ಅನೇಕ ಅಪೊಸ್ತಲರುಗಳ, ಅನೇಕ ಸುವಾರ್ತಿಕರು, ಅನೇಕ ಉಪದೇಶಿಗಳು, ಅನೇಕ ವಿಶ್ವಾಸಿಗಳ ಜೀವಿತ ಈ ರೀತಿಯಲ್ಲಿ. ಅವರು ಕ್ರಿಸ್ತನಲ್ಲಿ ಬಂದಾಗ ಏನಾದ್ರು? ಖಾಲಿ ಪಾತ್ರೆ ಆದ್ರು. ದೇವರವರ ಒಳಗೆ ಏನ್ ತುಂಬಿದನು? ನೀರನ್ನು ತುಂಬುದ. ಎಲ್ಲಿಯವರೆಗೆ? ಕಂಠದವರೆಗೆ. ಹಲ್ಲೆಲೂಯ. ಕಂಠದವರೆಗೆ ಕರ್ತನ್ನು ತುಂಬಿಸಿ ಅನೇಕ ಕಾರ್ಯಗಳನ್ನು ಮಾಡಿದ. ಆದ್ರೆ ದಿನ ಕಳೆಯುತ್ತಾ ಓ ತಿಂಗಳು ಕಳೆಯುತ್ತಾ ವರ್ಷ ಕಳೆಯುತ್ತಾ ಏನಾಯ್ತು? ನೀರು ಖಾಲಿ ಆಗ್ತಾ ಬಂತು. ನೀರು ಖಾಲಿ ಆಗ್ತಾ ಬಂದಾಗ ಏನಾಯ್ತು? ಹಣದ ಆಸೆ ಶುರುವಾಯ್ತು. ನೀರು ಖಾಲಿ ಆಗ್ತಾ ಬಂದಾಗ ಏನಾಯ್ತು? ಲೋಕದ ಆಸೆ ಶುರುವಾಯ್ತು. ನೀರು ಖಾಲಿ ಆಗ್ತಾ ಬಂದಾಗ ಏನಾಯ್ತು? ದೇವರನ್ನ ಬಿಟ್ಟು ಬೇರೆ ಕಡೆ ಹೋಗೋದಾಯ್ತು. ನೀರು ಖಾಲಿ ಆಗ್ತಾ ಬಂದಾಗ ಏನಾಯ್ತು? ಅನೇಕ ದೇವರಿಗೆ ವಿರೋಧವಾದ ಕಾರ್ಯಗಳು ನಮ್ಮ ಒಳಗಡೆ ನೀರು ಖಾಲಿ ಆದಾಗ ಏನಾಯ್ತು? ದೇವರ ಪ್ರಾಮುಖ್ಯತೆ ಕಡಿಮೆ ಆಯ್ತು. ನೀರು ಖಾಲಿ ಆದಾಗ ಏನಾಯ್ತು? ದೇವರ ಭಯ ಕಡಿಮೆ ಆಯ್ತು. ನೀರು ಖಾಲಿ ಆದಾಗ ಏನಾಯ್ತು? ದುಷ್ಟ ಕಾರ್ಯಗಳು, ಅನ್ಯಾಯಗಳು, ಅಕ್ರಮಗಳು ಎಲ್ಲವೂ ಸ್ಟಾರ್ಟ್ ಆಗ. ಆದ್ರೆ ಒಂದು ವೇಳೆ ಆ ನೀರನ್ನ ತುಂಬಿಸಿಕೊಂಡಿರೋ ಬಾನೆ ಮತ್ತೆ ಖಾಲಿ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಶುದ್ಧಾಚಾರಕ್ಕೋಸ್ಕರವಾಗಿ ಇಡೋದಿಲ್ಲ. ಅದನ್ನ ಶುದ್ಧಿ ಮಾಡಿ ಶುದ್ಧಾಚಾರ ಮಾಡೋದಕ್ಕೋಸ್ಕರ ಇಡೋದಿಲ್ಲ. ಅದನ್ನ ಏನ್ ಮಾಡ್ತಾರೆ? ಹೊರಗಡೆ ಇಡ್ತಾರೆ, ಬದಿಗಿಡ್ತಾರೆ. ಇವತ್ತಿನ ದಿವಸ ಪ್ರಿಯರೇ, ನಾವು ಮತ್ತೆ ಖಾಲಿ ಪಾತ್ರೆ ಆಗ್ಬೇಕಾಗಿದೆ. ಹಲ್ಲೆಲೂಯ. ತಿರುಗಿ ಖಾಲಿ ಆ ಪಾತ್ರೆ ಇಲ್ಲದಾದ್ರೆ ಯೋಹಾನನ ರೀತಿಯಲ್ಲಿ ನೋಡ್ರಿ, ಯೋಹಾನನ ಬಾಯಲ್ಲಿ ಆ ಮಾತು ಬಂದಾಗ ಓ ಯಾರೇ ಆಗಿದ್ರು ಕೂಡ ಎದೆ ಹೊಡೆದೋಗ್ಯೋ. ಯಾಕಂದ್ರೆ ಯಾರು ಯೋಹಾನನು? ತನ್ನ ಸಂಬಂಧಿಕನು, ಆತನ ಅಭಿಷಕ್ತನು, ಆತನು ಬರಬೇಕಾಗಿರೋ ಕ್ರಿಸ್ತನು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಬಹಳ ಮೇಜರ್ ಸ್ಟೇಟ್ಮೆಂಟ್. ಅದು ಒಂದು ವೇಳೆ ಆ ಟೈಮಲ್ಲಿ ಮೀಡಿಯಾ ಎತ್ತಿದ್ರೆ
ಮೀಡಿಯಾ ಏನಾದರೂ ಆ ಟೈಮಲ್ಲಿ ಇರ್ತಿದ್ರೆ ಅಂತ ಸ್ಟೇಟ್ಮೆಂಟ್ ನ ಕೇಳಿ ಬೇರೆ ಯಾರಿಗೂ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯೇಸು ಕ್ರಿಸ್ತನು ಅದನ್ನ ಬಹಳ ಚೆನ್ನಾಗಿ ಅದನ್ನ ಮ್ಯಾನೇಜ್ ಮಾಡೋದು, ಬಹಳ ಚೆನ್ನಾಗಿ ಅದನ್ನ ಮ್ಯಾನೇಜ್ ಮಾಡಿ ಯಾವುದು ರೀತಿಯಲ್ಲಿ ಒಂದು ಅವನ ಮೇಲೆ ಆರೋಪ ಬಾರ್ದ ಹಾಗೆ ದೇವರು ಬಹಳ ಚೆನ್ನಾಗಿ ಅದನ್ನ ಮ್ಯಾನೇಜ್ ಮಾಡೋದು. ಕರ್ತನ ನಮ್ಮ ಜೀವಿತದಲ್ಲೂ ಅಷ್ಟೇ, ನಮಗೆ ಅನ್ಯಾಯವಾಗಿ ಆರೋಪಗಳು ಬರುವಾಗ, ಅನ್ಯಾಯವಾಗಿ ದೂರುಗಳು ಬರುವಾಗ, ಅನ್ಯಾಯವಾಗಿ ಚುಚ್ಚುವಿಕೆಗಳು ಬರುವಾಗ ಯಾವ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನು ಮಾಡಿದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತೀವಿ ನೋಡಿ, ಮ್ಯಾನೇಜ್ ಮಾಡ್ತೇವೆ ನೋಡಿ. ಆ ಮ್ಯಾನೇಜ್ಮೆಂಟ್ ಅಲ್ಲೇ ನಾವು ಗೆಲ್ಲೋದು. ಹಲ್ಲೆಲೂಯಾ. ಈ ಮ್ಯಾನೇಜ್ಮೆಂಟ್ ಕರ್ತನು ಮಾಡಿದ್ರು ನೋಡಿ, ಇದು ಕುಟುಂಬದಲ್ಲಿ ಇರಬೇಕಾಗಿರೋದು, ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಇರಬೇಕಾಗಿರೋದು. ಕುಟುಂಬದ ಮಧ್ಯದ ಸದಸ್ಯರಲ್ಲಿ ಈ ಒಂದು ಮ್ಯಾನೇಜ್ಮೆಂಟ್ ಇಲ್ಲ, ಏನೋ ಒಂದು ನೆಗೆಟಿವ್ ವಿಚಾರಗಳು ಬಂತು ಅಂತಂದಾಗ ನಾವು ಸಡನ್ ಆಗಿ ಅದನ್ನ ದೊಡ್ಡದು ಮಾಡಿ, ಅದನ್ನ ಕುಲಗೆಡಿಸಿ 10 ಜನರಿಗೆ ಗೊತ್ತಾಗೋಂಗ್ ಮಾಡಿ, ಅದನ್ನ ಎಲ್ಲಾ ಮಸಾಲೆ ಹಾಕಿ ಅದಕ್ಕೆ ಒಗ್ಗರಣೆ ಹಾಕಿ ಎಲ್ಲಾ ಮಾಡಿ ದೊಡ್ಡದು ಮಾಡಿ ದೊಡ್ಡ ರಾಧ ಅಂತ ಮಾಡಿಬಿಟ್ರೆ ಆ ಮನೆ ಹಾಳಾಗೋಗುತ್ತೆ. ಅದು ಯಾವ ಮನೆ? ಅದು ಉಸುಬಿನ ಮೇಲೆ ಕಟ್ಟಿರೋ ಮನೆ. ಬಿರುಗಾಳಿ ಬರುತ್ತೆ, ಮಳೆ ಬರುತ್ತೆ, ಎಲ್ಲ ಒಡೆದು ಚಿಂದಿ ಆಗ್ಬಿಡುತ್ತೆ. ಬಂಡೆಯ ಮೇಲೆ ಕಟ್ಟಿರುವಂತ ಮನೆ ಹೇಗಿರುತ್ತೆ ಗೊತ್ತಾ? ಸಮಸ್ಯೆಗಳು ಬಂದರೂ ಕೂಡ ನಾವೆಲ್ಲವನ್ನ ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕು ಅನ್ನುವಂತ ಆ ಮನೆಗೆ ಬಂಡೆಯ ಮೇಲೆ, ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಿರುವಂತಹ ಮನೆಯಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನೋಡ್ರಿ, ಈ ಯೋಹಾನನು ನೀರಾಗಿ ಅದನ್ನು ತನ್ನ ತಗ್ಗಿಸಿಕೊಂಡು ನೀರಿಂದ ತುಂಬಿಸಲ್ಪಟ್ಟು ಆತನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿಲ್ಲ. ಇವತ್ತಿನ ದಿವಸ ಆ ರೀತಿಯ ವ್ಯಕ್ತಿಗಳು ಆಗಬಾರ್ದು. ಇವತ್ತಿನ ದಿವಸ ನಾವು ಸೇವಕರ ರೀತಿಯಲ್ಲಿ ಮಾರ್ಪಡಬೇಕು, ಪ್ರವಾದಿಗಳ ರೀತಿಯಲ್ಲಿ ಮಾರ್ಪಡಬೇಡ್ರಿ, ಸುವಾರ್ತಿಗರ ರೀತಿಯಲ್ಲಿ ಮಾರ್ಪಡಬೇಡ್ರಿ, ನಾನು ಅವ್ರ ರೀತಿಯಲ್ಲಿ ಆಗಬೇಕು ಅಂತ ಅನ್ಬೇಡ್ರಿ, ಯೇಸುವಿನ ರೀತಿಯಲ್ಲಿ ಮಾರ್ಪಡಿ. ಹಲ್ಲೆಲೂಯಾ. ಅಂತ ಯೋಹಾನನೇ ಕಣ್ಣು ಮುಂದೆ ಜೀವಿಸಿದಂತ ಯೋಹಾನನೇ ಈ ರೀತಿಯಲ್ಲಿ ನೆಗೆಟಿವ್ ಆಗಿ ಮಾತಾಡುವಾಗ ಈಗಿನ ಕಾಲದ ಪಶುಪ್ರಾಯರಾದ ಮನುಷ್ಯರಾದ ಸೇವಕರು ಮನುಷ್ಯರು ಎಲ್ಲಿ ಪ್ರಿಯರೇ? ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಯಾರನ್ನ ನೋಡಬೇಕಾಗಿದೆ? ನಮ್ಮ ಯೇಸು ಕ್ರಿಸ್ತನನ್ನು ನೋಡಬೇಕಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ಮಾತ್ರ ನೋಡಿದ್ರೆ ಮಾತ್ರ ನಮ್ಮ ಗುರಿಯನ್ನು ಮುಟ್ಟುತ್ತೇವೆ. ಆ ಗುರಿ ಯಾವುದೇ ನೋಡುವ? ಪರಲೋಕ ರಾಜ್ಯ ಎಂದು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಖಾಲಿಯಾದ ಬಾನೆಗಳಾಗಿ ನಾವು ಮಾರ್ಪಡಬೇಕು. ಆದ್ರೆ ಖಾಲಿಯಾದ ಬಾನೆಯಲ್ಲಿ ದೇವರು ಇವತ್ತಿನ ದಿವಸ ನೀರು ಕೂಡ ತುಂಬಿಸಿರಬಹುದು. ಆ ತುಂಬಿಸಿರುವ ನೀರು ಏನಾಗಬೇಕು? ಅದು ದ್ರಾಕ್ಷಾ ರಸವಾಗಿ ಮಾರ್ಪಡಬೇಕು. ಕರ್ತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳೋಣ. ಈ ಸಮಯದಲ್ಲಿ ಈ ಒಂದು ವಾಕ್ಯವನ್ನ ಕೇಳುವಾಗ ಸಂತೋಷವುಳ್ಳವರಿದ್ದಾರೋ, ಈ ವಾಕ್ಯವನ್ನ ಕೇಳುವಾಗ ಕರ್ತನ ಸನ್ನಿಧಿಯಲ್ಲಿ ಕೇಳುವವರಿದ್ದಾರೋ, ಕರ್ತನೇ ನನ್ನನ್ನ ದ್ರಾಕ್ಷಾರಸವನ್ನಾಗಿ ಮಾಡು, ಕರ್ತನೇ ಕರ್ತನೇ ದ್ರಾಕ್ಷಾರಸವನ್ನಾಗಿ ಮಾಡು, ಕರ್ತನೇ ನನ್ನ ಫಲಭರಿತವನ್ನಾಗಿ ಮಾಡು, ಕರ್ತನೇ ನನ್ನ ಫಲಭರಿತವನ್ನಾಗಿ ಮಾಡು ಯೇಸುವೇ. ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನಾದ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಒಳಗೊಂಡು ಸ್ವಾಮಿ ಕರ್ತನೇ ಈ ಖಾಲಿಯಾದ ಬಾನೆಗಳನ್ನು ತುಂಬಿಸು ಸ್ವಾಮಿ. ಕರ್ತನೇ ರಾಜ ಶುದ್ಧಾಚಾರಕ್ಕೆ ಕರ್ತನೆ ಉಪಯೋಗಿಸಲ್ಪಡುವಂತ ಈ ಖಾಲಿಯಾದ ಬಾನೆಗಳನ್ನು ತುಂಬಿಸುವೆ. ಕರ್ತನೇ ನೀರಿಂದ ಮಾತ್ರವಲ್ಲ, ಆ ನೀರು ದ್ರಾಕ್ಷಾರಸವಾಗಬೇಕು. ಕರ್ತನೇ ರಾಜ ನಿನ್ನ ದೇವರ ರಾಜ್ಯ ಕಟ್ಟುವುದಕ್ಕೆ ಉಪಯೋಗಿಸಲ್ಪಡಬೇಕು. ಕರ್ತನೇ ಇಲ್ಲಿರುವಂತಹ ಪ್ರತಿಯೊಬ್ಬರು ನನ್ನನ್ನು ಒಳಗೊಂಡು ಸ್ವಾಮಿ ನಿನ್ನ ರಾಜ್ಯವನ್ನ ಕಟ್ಟುವುದಕ್ಕೋಸ್ಕರವಾಗಿ ಫಲಭರಿತವಾದ ದ್ರಾಕ್ಷಾಲತೆಗಳಾಗಿ ಮಾರ್ಪಡುವ ಹಾಗೆ ನೀನು ತಾನೇ ನಡೆಸುವುದಕ್ಕಾಗಿ ಸೋದರ ಕರ್ತನೇ ಸ್ಥಾನಿಕರಾದ ಯೋಹಾನನ ಸ್ವಾಮಿ ತನ್ನ ಬಾನೆಯಲ್ಲಿ ಸ್ವಾಮಿ ಕರ್ತನೇ ಮತ್ತೆ ತಿರುಗಿ ಅವನ ಏನನ್ನ ತುಂಬಿಸಿಕೊಂಡ? ಕರ್ತನೇ ಸಂಶಯವನ್ನ ತುಂಬಿಸಿಕೊಂಡ. ಇವತ್ತಿನ ದಿವಸ ನಾವು ಈ ಲೋಕ ಸಂಬಂಧವಾದ ಯಾವುದನ್ನ ತುಂಬಿಸಿಕೊಳ್ಳದೆ, ಅಪನಂಬಿಕೆಯನ್ನು ತುಂಬಿಸಿಕೊಳ್ಳದೆ, ಸಂಶಯವನ್ನ ತುಂಬಿಸಿಕೊಳ್ಳದೆ, ಸಿಟ್ಟನ್ನ, ಕೋಪವನ್ನ, ಕ್ರೋಧವನ್ನ ಕರ್ತನೇ ರಾಜ ಕರ್ತನೇ ತುಂಬಿಸಿಕೊಳ್ಳದೆ, ಹೊಟ್ಟೆ ಕಿಚ್ಚನ್ನ ತುಂಬಿಸಿಕೊಳ್ಳದೆ, ಕರ್ತನೇ ರಾಜ ಸೈತಾನನ ಕಾರ್ಯಗಳನ್ನ ತುಂಬಿಸಿಕೊಳ್ಳದೆ, ಕರ್ತನೇ ವ್ಯಭಿಚಾರವನ್ನ ತುಂಬಿಸಿಕೊಳ್ಳದೆ, ಕರ್ತನೇ ನಿನ್ನ ಮುಂದೆ ಸ್ವಾಮಿ ತಗ್ಗಿಸಿಕೊಳ್ಳುತ್ತ ಕರ್ತನೇ ನಾವು ದ್ರಾಕ್ಷಾರಸವಾಗಲು ಫಲಭರಿತರಾಗಲು ಕರ್ತನೇ ದೇವರಾತ್ಮನ ಫಲಗಳನ್ನು ಹೊಂದಿಕೊಳ್ಳಲು ಬಯಸ್ತೇವೆ ಸ್ವಾಮಿ. ಕರ್ತನೇ ರಾಜ ಇದನ್ನು ಮಾಡುವುದಕ್ಕೆ ವಿರೋಧವಾಗಿ ಕಾರ್ಯ ಮಾಡುವ ಎಲ್ಲ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಕೊಡುವುದಿರುತ್ತಾರೆ ನಡೆಸಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಸೆಲೆ ಪ್ರಾರ್ಥಿಸಿ ಹೊಂದಿಕೊಳ್ಳುವುದಿನ ಜೀವವುಳ್ಳ ತಂದೆ.